ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ 2025-26ನೇ ಸಾಲಿನ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟವು ಭರ್ಜರಿಯಾಗಿ ನಡೆಯಿತು. ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಜಮಖಂಡಿ ಹಾಗೂ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತೂರ ಇವರ ಸಂಯುಕ್ತಾಶ್ರಯದಲ್ಲಿ 14 ವಯೋಮಿತಿಯೊಳಗಿನ ಮೈಗೂರ ವಲಯದ ಮಕ್ಕಳಿಗಾಗಿ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶ್ರೀಮತಿ ಅಕ್ಷತಾ ಶಿವಲಿಂಗ ಹಿಪ್ಪರಗಿ ವಹಿಸಿ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ನಂದೇಶ ಅವರು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಮನೋಭಾವದ ಮಹತ್ವವನ್ನು ತಿಳಿಸಿದರು. ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀ ಕಾಡೇಶ ಕೊಲ್ಲೂರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗ್ರಾಮದ ಹಿರಿಯರಾದ ಶ್ರೀ ನಾಗಪ್ಪ ಹಿಪ್ಪರಗಿ ಹಾಗೂ ಶ್ರೀ ಅರುಣ್ ದೇಮಾಯಿ ಅವರು ಮಕ್ಕಳಿಗೆ ಪ್ರೋತ್ಸಾಹದ ಮಾತುಗಳನ್ನಾಡಿದರು. ವಿಜೇತರಿಗೆ ಬಾಹುಬಲಿ, ಪಳಸಲಗಿ ಮತ್ತು ಅರುಣ್ ದೇವಾಯಿ ಹಾಗೂ ಶಿಕ್ಷಕರು ಸೇರಿ ಬಹುಮಾನ ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು, ಶಿಕ್ಷಕರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನಾವು 130 ಕೋಟಿ ಜನ ಇದ್ರೂ ಕೂಡ ನಮಗೆ ಬಂಗಾರ ಒಂದೇ ಸಿಕ್ಕಿತ್ತು, ಬಂಗಾರ ಪದಕ. ಆದರೆ ಕ್ರೀಡೆಯಲ್ಲಿ ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ, ಕ್ರೀಡೆಗೆ ಪ್ರಶಸ್ತಿ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಕೂಡ ಮಕ್ಕಳು ಕ್ರೀಡೆಯಲ್ಲಿ ಆಸಕ್ತಿಯಿಂದ ಭಾಗವಹಿಸಬೇಕು. ಎಷ್ಟು ನೀವು ದೈಹಿಕವಾಗಿ ಸದೃಢರಾಗ್ತೀರೋ ಅಷ್ಟೇ ನಿಮ್ಮ ಮಾನಸಿಕವೂ ಕೂಡ ಹೆಚ್ಚಾಗ್ತದೆ, ಅದರಿಂದ ಬೌದ್ಧಿಕ ಕೂಡ ಹೆಚ್ಚಾಗ್ತದೆ. ಇದು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಬಹಳ ಶ್ರಮವಹಿಸಿದ್ದಾರೆ. ಹಾಗೆ ನಿರ್ಣಾಯಕರು ಕೂಡ ಯಾವ ಪಕ್ಷ ಭೇದ ಮಾಡಲಾರದೆ, ಯಾವ ಶಾಲೆಯನ್ನು ಭೇದ ಭಾವ ಮಾಡಲಾರದೆ ಎಲ್ಲ ಮಕ್ಕಳು ಏನು ಮಾಡಬೇಕು ಅಂತಂದರೆ ಈ ನಿರ್ಣಾಯಕರು ಕೊಡ್ತಕ್ಕಂಥ ನಿರ್ಣಯಗಳಿಗೆ ಬದ್ಧರಾಗಿ ಹಾಗೂ ಅವರು ಕೊಟ್ಟಿರ್ತಕ್ಕಂಥ ನಿರ್ಣಯಕ್ಕೆ ತಾವೆಲ್ಲ ತೆರವಾಗಿ ಒಪ್ಪಿಕೊಂಡು ನಮ್ಗೇನಾಗಬೇಕು ಅಂತ ಮೈಗೂರು ವಲಯದಿಂದ ಬಂದಿರ್ತಕ್ಕಂಥ ಮಕ್ಕಳು ನಾಳೆ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆಯುವಂಥ ಮಕ್ಕಳು ಈ ಭಾಗದಿಂದ ಹೊರಹೊಮ್ಮಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಎಲ್ಲರಿಗೂ ಇದು ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಪಾರ್ಟಿಸಿಪೇಟ್ ಮಾಡ್ಬೇಕು ತಾವೆಲ್ಲರೂ. ಯಾಕಂದ್ರೆ ಭಾಗವಹಿಸೋದು ಬಹಳ ಮುಖ್ಯವಾಗೈತಿ, ಸೋಲು ಗೆಲುವು ಮುಖ್ಯವಲ್ಲ ಇದ್ರೊಳಗ. ಅದಕ್ಕೆ ಆರೋಗ್ಯವಾಗಿರ್ಬೇಕಪ್ಪ ಅಂತಂದ್ರೆ ತಮ್ಮ ಗುರಿಗಳನ್ನ ಏನೇನು ಇಟ್ಕೊಂಡಿರಲ್ಲ ಆ ಗುರಿಗಳನ್ನ ಸಾಧಿಸ್ಬೇಕಪ್ಪ ಅಂತಂದ್ರೆ ತಾವು ಆರೋಗ್ಯವಾಗಿದ್ರೆ ಮಾತ್ರ ಆ ಗುರಿಗಳು ಸಾಧನೆ ಮಾಡಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳೆಲ್ಲ ಏನೈತಿ ಯಾವುದೇ ಕ್ರೀಡೆಗಳನ್ನ ಯಾವ ಕ್ರೀಡೆಗಳನ್ನ ಆಡ್ತಾರೆ ಅಂತ ಕೇಳಿದ್ರೆ ಮೊಬೈಲ್ ಕ್ರೀಡೆಗಳನ್ನ ಹೇಳ್ತಾರೆ. ಅದಕ್ಕೆ ಆ ಮೊಬೈಲ್ ಕ್ರೀಡೆಗಳನ್ನ ಬಿಟ್ಟು ತಾವು 4 ಗೋಡೆ ಮಧ್ಯದಲ್ಲಿ ಏನೈತಿ ಪಾಠವನ್ನ ಕೇಳ್ತಾ ಇರ್ತೀರಾ. ಅದಕ್ಕೆ ಮೈದಾನದಲ್ಲಿ ಬಂದು ವಿವಿಧ ಕ್ರೀಡೆಗಳಿದಾವೆ. ಖೋ ಖೋ ಆಯ್ತು, ಕಬಡ್ಡಿ ಆಯ್ತು, ವಾಲಿಬಾಲ್, ಥ್ರೋಬಾಲ್ ಮತ್ತು ಫುಟ್ಬಾಲ್, ಈ ಎಲ್ಲ ಕ್ರೀಡೆಗಳಲ್ಲಿ ತಾವು ಅದರ ಮಹತ್ವವನ್ನು ತಿಳಿದುಕೊಂಡು ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವಂತರಾಗಿರಿ. ಅದಕ್ಕೆ ಇಲ್ಲಿ ಬಂದಂತಹ ಎಲ್ಲ 3 ವಿದ್ಯಾರ್ಥಿನಿಯರೇನೈತಿ ಸೋಲು ಗೆಲುವಿನ ಸೋಪಾನ. ಮೊದಲು ಸೋಲನ್ನ ಏನೈತಿ ತಾವು ಎದುರಿಸುವಂತರಾಗಿರಿ, ಗೆಲುವನ್ನ ಸ್ವೀಕಾರ ಮಾಡುವಂತರಾಗಿರಿ. ಅದಕ್ಕೆ ಯಾವುದೇ ಸೋತಿರಿ ಆಮೇಲೆ ಗೆದ್ದಿರಿ ಅಂತ ಅನ್ಕೊಂಡಿರ್ತೀವಿ, ಎರಡು ಸಮನಾದಂತಹ ಒಂದು ಮನೋಭಾವನೆಯನ್ನ ಹೊಂದಿ ಈ ಕ್ರೀಡೆಗೆ ಭಾಗವಹಿಸೋದ್ರಿಂದ ತಾವು ತಮಗೆಲ್ಲ ನೀತಿ ಜೀವನದ ಒಂದು ಪಾಠವನ್ನು ಕಲಿಸೋಕೆ ಬಹಳ ಅವಶ್ಯಕತೆ ಆಗಿದೆ. ನೌಕರಿ ಹಿಡಿದ್ರೆ ಸ್ಪೋರ್ಟ್ಸ್ ಕೋಟ ಬಂದಿರ್ತೈತಿ, ಅದು ನಿಮ್ಗೆ ಬೆನಿಫಿಟ್ ಆಗ್ತೈತಿ. ಅದಕ್ಕೆ ಮಕ್ಕಳು ಈ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ನೀವು ಭವಿಷ್ಯದಲ್ಲಿ ನಿರ್ಧಾರ ಇರ್ತೀರಿ. ಅದಕ್ಕೆ ಎಲ್ಲರೂ ಭಾಗವಹಿಸಬೇಕು. ಇನ್ನೊಂದು ಏನು ಹೇಳೋದಂದ್ರೆ ಎಲ್ಲ 12 ಸಾಲಿ ಮಕ್ಕಳು ಅಂತಂದ್ರೆ ನಮ್ಮ ಮುತ್ತೂರು ಸಾಲಿ ಮಕ್ಕಳು ಇದ್ದಂಗ. ಅದಕ್ಕಾಗಿ ಯಾರು ಅಂಪೈರ್ಗಳು ಅವ್ರಿಗೆ ನಾನು ವಿನಯದಿಂದ ಬೇಡ್ಕೊಂಡು ಎಲ್ಲ ಮಕ್ಕಳು ನಮ್ಮೂ ಅದಾವು ಮಾಡ್ಲಾರ ಅವರಿಗೆ ಯೋಗ್ಯವಾದ ಒಂದು ಇದನ್ನು ಕೊಡಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತದೆ. ಈ ಶಿಸ್ತಿನ ಶಾಲೆ ಐತಿ, ಅದಕ್ಕೆ ಈಗ ಊರಾಗ ಎಲ್ಲ ಸಹಕಾರ ಐತೆ ಉದ್ದೇಶ ಸಂಬಂಧ ನಮ್ಮ ಆಯ್ಕೆ ಮಾಡ್ಕೊಂಡ. ಯಾಕಂತಂದ್ರೆ ಎಲ್ಲ ಊರಾಗ ಐತಿ, ಆದ್ರೆ ಈ ಸಿಸ್ಟಮೆಟಿಕ್ ಎಲ್ಲಿರ್ತೈತಿ ಅಲ್ಲಿ ಜಿಲ್ಲಾ ಅಧಿಕಾರಿಗಳು ಇದನ್ನ ನಮ್ಮ ತಾಲೂಕು ಅಧಿಕಾರಿಗಳು ಈ ಜಾಗವನ್ನ ಆಯ್ಕೆ ಮಾಡ್ತಾರೆ. ಆ ಕಾರಣ ನಮ್ಮಲ್ಲಿ ಶಿಸ್ತನ್ನು ನಾವು ಕಾಯ್ಕೊಂಡಿದ್ದೀವೋ ಅದೇ ರೀತಿ ಕ್ರೀಡಾದಲ್ಲಿಯೂ ಸ್ವಲ್ಪ ಶಿಸ್ತನ್ನು ಕಾಯ್ಕೊಂಡು ನೀವು ಕ್ರೀಡೆ ಆಗೋದಾಗ ಸಣ್ಣ ಮಕ್ಕಳು 14 ವರ್ಷದ ಒಳಗಿನೂ ನೀವು ಕ್ರೀಡೆ ಯಾರು ಇರೋದಿಲ್ಲ ಅಂಪೈರು ಅವ್ರ ಡಿಸಿಷನ್ ಕೊಡ್ಬೇಕು. ನಾವು ಹೊರಗಿನವ್ರು ಬಂದು ನಮಗಾಗ್ಲಿ ನಮ್ಗಿಂತ ಮತ್ತೊಬ್ಬರಾಗ್ಲಿ ಅವ್ರು ಬಂದು ಡಿಸಿಷನ್ ಹೇಳಿ ನೀವು ಅವ್ರ ಮಾತು ಕೇಳಬೇಡಿ.
ಯಾಕಂತಂದ್ರೆ ನಿಮ್ ನಿರ್ಣಯ ಕೊನೆಯ ನಿರ್ಣಯ ಆಗ್ಬೇಕು. ಅದಕ್ಕೆ ನಾವು ಬಂದಿರ್ತೇವೆ, ನಮ್ಮ ರಾಜ್ಯ ಮಟ್ಟ ತಗೋಬೇಕು. ನಮ್ದು ಶಾಲೆಗೆ ನಾವು ಗಂಗಾವತಿಗೆ ಹೋಗಿದ್ದೀವಿ. ನಾವು ಶಾಲೆ ಮೆಂಬರ್ ಇದ್ದಾಗ ಗಂಗಾವತಿ ರಾಜ್ಯ ಮಟ್ಟದ ಆಡಿ ಅಲ್ಲಿ ಒಂದೆರಡು ಊರು ನಾವು ಗೆದ್ದೀವಿ. ಗೆದ್ದು ನಾವು ರಾಷ್ಟ್ರ ಮಟ್ಟ ತಕ್ಕ ಹೋಗಿ ಬಂದ